ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಮ್ಮ ಯೂನಿಟಲ್ಲಿರುವ 3 ಪ್ಯಾಕಿಂಗ್ ಮಷಿನ್ ಬಗ್ಗೆ ಹೇಳಿಕೊಡ್ತೇನೆ. ಮೊದಲನೇದಾಗಿ ಹ್ಯಾಂಡ್ ಸೀಲರ್, ನೆಕ್ಸ್ಟ್ ಬಂದುಬಿಟ್ಟು ಕಂಟಿನ್ಯೂಸ್ ಬ್ಯಾಂಡ್ ಸೀಲರ್, ನೆಕ್ಸ್ಟ್ ಬಂದುಬಿಟ್ಟು ಇಂಡಕ್ಟಿವ್ ಸೀಲರ್. ಮೊದಲನೇದಾಗಿ ಈ ಕಂಟಿನ್ಯೂಸ್ ಬ್ಯಾಂಡ್ ಸೀಲರ್ಗೆ ಯಾವ ರೀತಿ ಉಪಯೋಗಿಸಬೇಕು, ಯಾವ ಟೆಂಪರೇಚರಲ್ಲಿ ಮೇಂಟೈನ್ ಮಾಡಿ ಪ್ಯಾಕಿಂಗ್ ಮಾಡಬೇಕು ಅದನ್ನು ಹೇಳಿಕೊಡ್ತೇವೆ. ಬನ್ನಿ. ಇವಾಗ ನಾವು ಮೇನ್ ಸ್ವಿಚ್ಚನ್ನು ಆನ್ ಮಾಡಿ ಇದರಲ್ಲಿರುವ ಪವರ್ ಬಟನ್ ಮತ್ತು ಹೀಟರ್ ಎರಡೂ ಕೂಡ ಆನ್ ಮಾಡಿಕೊಳ್ಳಬೇಕು. ಅದ ನಂತರ ಈ ರೆಗ್ಯುಲೇಟರ್ ಬಟನಿಂದ ನಾವು ಕನ್ವೇಯರ್ ಸ್ಪೀಡ್ ಹೆಚ್ಚು ಕಡಿಮೆ ಮಾಡಿ ನಮ್ಮ ಪ್ಯಾಕಿಂಗ್ ಮಷಿನ್ ಸ್ಪೀಡನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಈ ಡಿಸ್ಪ್ಲೇಯಲ್ಲಿ ಬರಕ್ಕಂಥ 200 ಡಿಗ್ರಿ ಟೆಂಪರೇಚರ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ಈ ಮಷೀನಲ್ಲಿ ಈ ಥರ ಥಿನ್ ಇರುವ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರದು. ಯೂಸ್ ಮಾಡಿದರೆ ಅದು ಸುಟ್ಟೋಗುತ್ತೆ. ಈ ಥರದ್ದು ಥಿಕ್ ಇರೋ ಥಿಕ್ ಪ್ಲಾಸ್ಟಿಕ್ ಯೂಸ್ ಮಾಡಿದರೆ ಬ್ಯಾಂಡ್ ಸೀಲಿಂಗ್ ಆಗುತ್ತೆ, ಕರೆಕ್ಟಾಗಿ ಸೀಲ್ ಆಗುತ್ತೆ. ಇವಾಗ ಒಂದು ಪ್ಯಾಕೆಟನ್ನು ಸೀಲ್ ಮಾಡಿ ತೋರಿಸುತ್ತೇನೆ ಈ ಮಷಿನ್ ಮುಖಾಂತರ. ಇವಾಗ ನಾವೆಲ್ಲ ನೋಡಬಹುದು ಈ ಥರ ಬ್ಯಾಂಡ್ ಸೀಲಿಂಗ್ ಆಗಿದೆ. ನಾವು ನಮ್ಮ ಪ್ಯಾಕೆಟ್ನ ಹೈಟ್ ಎಷ್ಟಿರುತ್ತೆ ಆ ಹೈಟಿಗೆ ನಮ್ಮ ಮಷಿನನ್ನು ಸೆಟ್ಟಿಂಗ್ ಮಾಡಿ ನಾವು ಪ್ಯಾಕಿಂಗ್ ಮಾಡಬಹುದು. ಇವಾಗ ನಾವು ಹ್ಯಾಂಡ್ ಸೀಲರನ್ನು ಹೇಗೆ ಉಪಯೋಗಿಸಬೇಕು ಅದನ್ನು ಹೇಳಿಕೊಡುತ್ತೇನೆ. ಮೊದಲನೇದಾಗಿ ಮೇನ್ ಸ್ವಿಚ್ಚನ್ನು ಆನ್ ಮಾಡಿ ಅದರ ನಂತರ ಇಲ್ಲಿ ಒಂದು ಅಡ್ಜಸ್ಟರ್ ಇರ್ತದೆ. ಅದರ ಪ್ರಕಾರ ನಾವು ಟೆಂಪರೇಚರನ್ನು ಅಡ್ಜಸ್ಟ್ ಮಾಡಿ ನಾವು ಈ ಥರ ಕ್ಯಾರಿ ಬ್ಯಾಗನ್ನು ಇಟ್ಟು ಈ ಥರ ಪ್ರೆಸ್ ಮಾಡಿ ಸೀಲ್ ಮಾಡಿಕೊಳ್ಳಬಹುದು. ಈ ಬಾಕ್ಸ್ ನೋಡಬಹುದು, ಇದನ್ನು ಕೂಡ ನಾವು ಸೀಲ್ ಮಾಡಬಹುದು. ಹೇಗೆ ಅಂದರೆ ಈ ಬಾಕ್ಸ್ ನೀವು ನೋಡಬಹುದು ಇಲ್ಲಿ ಕಂಪ್ಲೀಟ್ ಸೀಲ್ ಆಗಿದೆ. ಈ ಸೀಲವನ್ನು ಹೇಗೆ ಮಾಡ್ತೀವಿ ಅಂದರೆ ಈ ಪ್ಯಾಕಿಂಗ್ ಮಟೀರಿಯಲ್ ಇರುತ್ತೆ. ಈ ಪ್ಯಾಕಿಂಗ್ ಮಟೀರಿಯಲ್ಗೆ ಬಾಕ್ಸ್ ಮೇಲೆ ಹೇಗೆ ಕೂಡಿಸಬೇಕಂದ್ರೆ ಇದನ್ನು ನಾವು ಬಾಕ್ಸ್ ಮೇಲೆ ಇಟ್ಟು ಈ ಥರ ಒಂದು ಫಿಕ್ಸ್ ಮಾಡಿ ಕರೆಕ್ಟಾಗಿ ಟೈಟ್ ಮಾಡಬೇಕು. ಅದರ ನಂತರ ಈ ಇಂಡಕ್ಷನ್ ಸೀಲರ್ಗೆ ನಾವು 5 ಸೆಕೆಂಡ್ ವೇಟ್ ಮಾಡಬೇಕು ಇಟ್ಟು. ಅದರ ನಂತರ ಅದು ಈ ಥರ ಪ್ಯಾಕ್ ಆಗುತ್ತೆ.